हर हर महादेव मोदी जी। बेटिया किसानन खातिर बनल जनरल डायर बा, आय हो दादा चौकीदारवा कायर बा। छोटी छोटी बातों पे हो जाते हैं वो फायर, अमेरिका के कहने पे कर देते सीज फायर। ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋದಂದ್ರೆ ಇದೇ ಇರಬೇಕು ನೋಡಿ. ಒಮ್ಮೆ ಕುನಾಲ್ ಕಾಮ್ರಾ ಕಾಮಿಡಿ ಮಾಡ್ದ ಅಂತೇಳಿ ಅಧ್ವಾನ ಮಾಡಿಬಿಟ್ರು. ಆತನ ವಿರುದ್ಧ FIRಗಳನ್ನು ಹಾಕಿದ್ರು. ಹಾಗಂತ ಕುನಾಲ್ ಕಾಮ್ರಾ ಸುಮ್ಮನೆ ಕೂತ್ಕೊಂಡ್ಬಿಟ್ರಾ? ಇದೇ ರೀತಿ ಈಗ ನೇಹಾ ಸಿಂಗ್ ರಾಥೋಡ್ ಕೂಡ ಕುನಾಲ್ ಕಾಮ್ರಾ ಹೇಗೆ ಕಾಮಿಡಿಯನ್ ಆಗಿ ಪೆಟ್ಟು ಕೊಡ್ತಾ ಇದ್ರು, ಅದೇ ರೀತಿ ನೇಹಾ ಸಾಂಗ್ ತನ್ನ ಸಾಂಗ್ಗಳ ಮೂಲಕ ಮರ್ಮಾಘಾತ ಕೊಡ್ತಾ ಇದ್ದಾರೆ. ಈಗ ಮತ್ತೆ ನೇಹಾ ಸಿಂಗ್ ವಿರುದ್ಧ ಮತ್ತೊಂದು FIR ಆಗಿದೆ. ಅದಕ್ಕೆ ಒಂದು ಕೌಂಟರ್ ಸಾಂಗ್ ಕೂಡ ಬಂದಿದೆ. ಹಾಗಾದ್ರೆ ನೇಹಾ ಸಿಂಗ್ ಮೇಲೆ FIR ಆಗಿದ್ಯಾಕೆ, ಅದಕ್ಕೆ ಕೌಂಟರ್ ಆಗಿ ಬಂದ ಹಾಡಿನ ಜಲಕ್ ಹೇಗಿದೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. हर हर महादेव मोदी जी। बेटिया किसानन खातिर बनल जनरल डायर बा, आय हो दादा चौकीदारवा कायर बा। छोटी छोटी बातों पे हो जाते हैं वो फायर, अमेरिका के कहने पे कर देते सीज फायर। ನೇಹಾ ಸಿಂಗ್ ರಾಥೋಡ್ ಜಾನಪದ ಗಾಯಕಿ. ಹೆಚ್ಚಾಗಿ ಇವರು ಭೋಜ್ಪುರಿ ಭಾಷೆಯಲ್ಲಿ ಹಾಡುಗಳನ್ನು ಹಾಡ್ತಾರೆ. ಈಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ವಾರಾಣಸಿಯ ಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಲಾಗಿದೆ. ಅಲ್ಲಿ ಯಾವುದೋ ಒಂದು ಶ್ರೀ ಹನುಮಾನ್ ಸೇನಾ ಹೆಸರಿನ ಸಂಘಟನೆ ಇದೆ. ಈ ಸಂಘಟನೆಯ ಅಧ್ಯಕ್ಷರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ನೇಹಾ ಸಿಂಗ್ ರಾಥೋಡ್ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದಾರೆ. ಅಷ್ಟಕ್ಕೂ ನೇಹಾ ಸಿಂಗ್ ಮಾತಾಡಿದ್ದೇನು ಗೊತ್ತಾ? ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. आय हो दादा चौकीदारवा कायर बा, आय हो दादा चौकीदारवा कायर बा। बेटिया किसानन खातिर बनल जनरल डायर बा, बेटिया किसानन खातिर बनल जनरल डायर बा, आय हो दादा चौकीदारवा कायर बा, आय हो दादा चौकीदारवा कायर बा। ಆಕ್ಚುಲಿ ಇದು ಭೋಜ್ಪುರಿ ಸಾಂಗು. ಇಲ್ಲಿ ಖಯರ್ ಬಾ ಅಂದ್ರೆ ಹೇಡಿ ಹೆದರ್ಪುಕ್ಲ ಅನ್ನೋ ಅರ್ಥ ಬರುತ್ತೆ. ಇನ್ನೊಂದು ವರ್ಡ್ ಏನಂದ್ರೆ ಜನರಲ್ ಡಯರ್. ಈ ಎರಡು ವರ್ಡ್ಗಳನ್ನ ಯೂಸ್ ಮಾಡಿದ್ದಕ್ಕೆ ಈಗ ನೇಹಾ ಸಿಂಗ್ ಮೇಲೆ FIR ಮಾಡಿದ್ದಾರೆ. ಈ FIR ಆದ್ಮೇಲೆ ಈ ನೇಹಾ ಸಿಂಗ್ ಏನ್ ಸುಮ್ಮನೆ ಕೂತ್ಕೊಂಡಿದ್ದಾರಾ? ಒಂದ್ ಲೆಕ್ಕದಲ್ಲಿ ಈ ಮೋದಿ ಬೆಂಬಲಿಗರು ಕೋಲ್ ಕೊಟ್ಟು ಹೊಡ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ FIR ದಾಖಲಾದ್ಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿ ಟಕ್ಕರ್ ಕೊಟ್ಟಿದ್ದಾರೆ. 400 FIR ಅಲ್ಲ 4 ಲಕ್ಷ FIR ಮಾಡಿಸಿದ್ರು ನಾನು ಹೆದರೋದಿಲ್ಲ ಅಂತ ಮತ್ತೊಂದು ಕೌಂಟರ್ ಕೊಟ್ಟಿದ್ದಾರೆ. ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. हर हर महादेव मोदी जी। मैं आपसे ये बताना चाहती हूँ कि मैं आपसे नहीं डरती हूँ और देश के किसी भी नागरिक को आपसे नहीं डरना चाहिए। ये बात उसी दिन तय हो गई थी जिस दिन देश का संविधान लागू हुआ था। आप 400 शिकायतें नहीं 4 लाख FIR करवा दीजिए, लेकिन मैं आपसे नहीं डरूंगी, नहीं सवाल पूछना बंद करूंगी। ये FIR लोकतंत्र बचाने की लड़ाई में मिले हुए मेडल हैं और देश की जनता ये बात खूब समझ रही है। बनारस कबीर की धरती है और कबीर किसी से नहीं डरते थे। कबीर मेरे गुरु हैं, इसीलिए मैं भी आपसे नहीं डरती हूँ। ಇದಿಷ್ಟೇ ಅಲ್ಲ, 400 ಸೀಟುಗಳನ್ನ ತಗೊಳ್ಳೋದಿಕ್ಕೆ ಆಗದ ನೀವು ನನ್ನ ಮೇಲೆ 400 FIR ಆಗ್ತಾ ಇದ್ದೀರಿ, ಇದಕ್ಕೆಲ್ಲ ಹೆದರೋದಿಲ್ಲ ಅಂತ ಮಾತಾಡಿದ್ದಾರೆ. ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. अरे ये बाबू ननकू सिंह की परंपरा के लोग हैं और आप इनकी बहन बेटी पर FIR दर्ज करवा रहे हैं। जब बाहर वश नहीं चला तो बेटियों को डरा रहे हैं। मत भूलिए कि आप जनता के मालिक नहीं सेवक हैं, और ये जो जनता है ना, ये आपके खेल का सामान नहीं है मोदी जी। अरे ये आपके झूठे वादों की मारी जनता है, ये आपकी समर्थक नहीं है, बस आपकी उम्र का लिहाज कर रही है, इसे समझिए। बेटियों पर बहादुरी दिखाना बंद कीजिए। जब खुद 400 पार नहीं कर पाए तो मेरे ऊपर 400 शिकायतें दर्ज करवा दी। आप कितने बहादुर हैं अब ये पूरा देश जान चुका है। तो हमारे मुंह मत खोलवाओ ना, तो आगे भौर निकली हमारे मुंह से।
ಇಷ್ಟು ಮಾತಾಡಿದ ಮೇಲೂ ನೇಹಾ ಸಿಂಗ್ ಏನು ಸುಮ್ಮನೆ ಇದ್ದಾರಾ? ಖಂಡಿತ ಇಲ್ಲ. ಯಾಕಂದ್ರೆ ಈ ಹಿಂದೆ ಪಹಲ್ಗಾಮ್ ದಾಳಿ ಪ್ರಶ್ನೆ ಮಾಡಿದ್ದಕ್ಕೆ FIR ಮಾಡಲಾಗಿತ್ತು. ಆ FIR ಕೋರ್ಟ್ನಲ್ಲಿ ರದ್ದುಗೊಂಡು ನೇಹಾ ಸಿಂಗ್ಗೆ ಜಯ ಸಿಕ್ಕಿತ್ತು. ಈಗ ನರೇಂದ್ರ ಮೋದಿ ಅವರಿಗೆ ಹೇಡಿ ಮತ್ತು ಜನರಲ್ ಡಯರ್ ಅಂತೇಳಿ ಕರೆದಿದ್ದಕ್ಕೆ ಮತ್ತೊಂದು FIR ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತಾಡಿದ್ದ ನೇಹಾ ಅದಾದ್ಮೇಲೆ ಮತ್ತೆ ಒಂದು ಸಾಂಗ್ ಅನ್ನು ಆಡಿದ್ದಾರೆ. ಕೇಳಿಸ್ಕೊಳ್ಳಿ, ಅದನ್ನ ತುಂಬಾ ಚೆನ್ನಾಗಿದೆ. औरत पे जोर दिखावे कैसा मर्दाना, औरत पे जोर दिखावे कैसा मर्दाना, साहब छोड़ दो ना बेटी बहुओं को धमकाना, साहब छोड़ दो ना बेटी बहुओं को धमकाना, बात बात पे ये FIR करवाना, बात बात पे ये FIR करवाना, साहब छोड़ दो ना बेटी बहुओं को धमकाना, साहब छोड़ दो ना बेटी बहुओं को धमकाना. ಇದಿಷ್ಟೇ ಅಲ್ಲ, ಇಂಡೋ ಪಾಕ್ ಯುದ್ಧ ನಡೆಯುವಾಗ ಕದನ ವಿರಾಮ ಆಯ್ತಲ್ಲ, ಆ ವಿಚಾರದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಮಾತಿನಂತೆ ಕುಣಿದಾಡಿದ್ರು. ಜಗತ್ತಿನ ಮುಂದೆ ನಮ್ಮ ದೇಶ ತಲೆ ತಗ್ಗಿಸೋ ರೀತಿ ಮಾಡಿದ್ರು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅದನ್ನು ಕೇಳಿಸ್ಕೊಂಬಿಡಿ, ಅದು ಸಖತ್ತಾಗಿದೆ. छोटी छोटी बातों पे हो जाते हैं वो फायर, छोटी छोटी बातों पे हो जाते हैं वो फायर, अमेरिका के कहने पे कर देते सीज फायर, दुनिया भर में भारत का नाक कटवाना, दुनिया भर में भारत का नाक कटवाना, साहब छोड़ दो ना बेटी बहुओं को धमकाना, साहब छोड़ दो ना बेटी बहुओं को धमकाना, कश्मीर से कन्याकुमारी तक बयार बा, देशवा में हमारा पे दर्ज FIR बा, मान जाओ साहेब हमको गाने दो ना गाना, मान जाओ साहेब हमको गाने दो ना गाना, साहेब छोड़ दो ना बेटी बहुओं को धमकाना, साहेब छोड़ दो ना बेटी बहुओं को धमकाना. ಒಟ್ನಲ್ಲಿ ಈ ನೇಹಾ ಸಿಂಗ್ ರಾಥೋಡ್ ಕುನಾಲ್ ಕಾಮ್ರಾ ರೀತಿನೇ ಕಾಣ್ತಾ ಇದ್ದಾರೆ. ಒಂದ್ ಕಡೆ ಆ ಮನುಷ್ಯ ಕಾಮಿಡಿ ಮಾಡ್ಕೊಂಡೇ ಇವ್ರಿಗೆ ಉರಿಸ್ತಾ ಇದ್ದಾನೆ, ಇವರು ಸಾಂಗ್ಗಳ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಳ್ಳೆ ಟ್ಯಾಲೆಂಟು, ಇದು ಕೂಡ ಒಳ್ಳೆ ಟ್ಯಾಲೆಂಟು. ಅದರಲ್ಲೂ ನೇಹಾ ಸಿಂಗ್ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ, ಪ್ರಜ್ಞಾವಂತಿಕೆಯಿಂದ ಹಾಡ್ತಾರೆ. ಏನೇ ಇರಲಿ, ಅಂಧ ಭಕ್ತರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.